ಬಿಆರ್ ಪಾಟೀಲ್ ಆಯ್ತು, ಈಗ ಎಚ್.ಕೆ. ಪಾಟೀಲರ ಸರದಿ. ಗಣಿಗಾರಿಕೆ ಪಾದಯಾತ್ರೆಯನ್ನ ನೆನಪಿಸಿ ಪರೋಕ್ಷವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ಎಚ್.ಕೆ. ಪಾಟೀಲ್. ವಸತಿ ಇಲಾಖೆಯಿಂದ ಸರ್ಕಾರಿ ಮನೆಗಳನ್ನು ಪಡೆಯುವುದಕ್ಕೆ ಲಂಚ ನೀಡಬೇಕು ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಆರೋಪ ಮಾಡಿದಂತ ವಿಡಿಯೋ ಒಂದು ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಎಚ್.ಕೆ. ಪಾಟೀಲ್ ಅವರ ಪತ್ರ ಸಹ ಈಗ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಸಿಎಂಗೆ ಸುದೀರ್ಘವಾಗಿ ಪತ್ರ ಬರೆದಿದ್ದಾರೆ ಎಚ್.ಕೆ. ಪಾಟೀಲ್. ಅಕ್ರಮ ಗಣಿಗಾರಿಕೆ ಬಗ್ಗೆ ಸಿಎಂಗೆ 7 ಪುಟಗಳ ಪತ್ರ ಬರೆದಿದ್ದಾರೆ. ಅಕ್ರಮ ಗಣಿಗಾರಿಕೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಪತ್ರದಲ್ಲಿ. ರಾಜಕಾರಣಿಗಳು ಅಧಿಕಾರಿ ಶಾಹಿಗಳಿಂದ ಅಕ್ರಮ ಆಗ್ತಿದೆ. 1,50,000 ಕೋಟಿ ನಷ್ಟ ಅನುಭವಿಸಿತ್ತು. 2017-18ರಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಸಂಪುಟ ಉಪಸಮಿತಿಯಾಗಿತ್ತು. ಸಂಪುಟ ಉಪಸಮಿತಿಯಲ್ಲಿ ಅಕ್ರಮ ಬಹಿರಂಗ ಆಗಿದೆ ಅಂತ ಎಚ್.ಕೆ. ಪಾಟೀಲ್ ಅವರು ಸುದೀರ್ಘವಾಗಿ 7 ಪುಟಗಳ ಪತ್ರವನ್ನ ಸಿಎಂಗೆ ಬರೆಯೋ ಮೂಲಕ ಗಣಿಗಾರಿಕೆ ಪಾದಯಾತ್ರೆಯನ್ನ ಜೊತೆಗೆ ನೆನಪು ಮಾಡಿಕೊಂಡು ಪರೋಕ್ಷವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿಯಾಗಿ ಅಕ್ರಮ ಆಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಶಾಸಕರಾಯ್ತು, ಈಗ ಸಚಿವರು ಸಹ ಸಿಎಂಗೆ ಪತ್ರ ಬರೆಯುವ ಮೂಲಕ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಕ್ರಮ ಗಣಿಗಾರಿಕೆ ಬಗ್ಗೆ ಸಿಎಂಗೆ 7 ಪುಟಗಳ ಪತ್ರವನ್ನ ಬರೆದಿದ್ದಾರೆ ಎಚ್.ಕೆ. ಪಾಟೀಲ್ ಅವರು. ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ? ಪ್ರಗತಿ, 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆಯ ಬಳ್ಳಾರಿ ತನಕ ಮಾಡಿದಂಥ ಪಾದಯಾತ್ರೆ ಅತಿ ದೊಡ್ಡ ಯಶಸ್ಸಿಗೆ ಕಾರಣ ಆಗಿತ್ತು ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಕೂಡ ಅದು ಆಗಿತ್ತು. ಅಕ್ರಮ ಗಣಿಗಾರಿಕೆ ವಿರುದ್ಧ ಸಿದ್ದರಾಮಯ್ಯನವರು ತೊಡೆ ತಟ್ಟಿ ಪಾದಯಾತ್ರೆ ಮಾಡಿದ್ರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅಕ್ರಮ ಗಣಿಗಾರಿಕೆಗಳ ತನಿಖೆ ಮತ್ತು ಅದನ್ನ ಅಪರಾಧಿ ಆರೋಪಿಗಳಿಗೆ ಶಿಕ್ಷೆಗೊಳಪಡಿಸುವಂಥ ಪ್ರಕ್ರಿಯೆಗಳಲ್ಲಿ ಆಗ್ತಾ ಇರುವಂತಹ ವಿಳಂಬ ಮತ್ತು ಸರ್ಕಾರಕ್ಕೆ ಆದಂಥ ನಷ್ಟವನ್ನ ವಾಪಸ್ ರಿಕವರಿ ಮಾಡುವಂಥ ಬೆಳವಣಿಗೆಯಲ್ಲಿ ಆಗ್ತಾ ಇರತಕ್ಕಂಥ ವಿಳಂಬ, ಈ ಎಲ್ಲ ವಿಳಂಬದ ಕಾರಣಕ್ಕಾಗಿ ಎಚ್.ಕೆ. ಪಾಟೀಲ್ ಅವರು ಬೇಸರವನ್ನು ವ್ಯಕ್ತಪಡಿಸಿ ಮತ್ತೆ ಒಂದಷ್ಟು ಸಲಹೆಗಳನ್ನು ಕೂಡ ಮುಖ್ಯಮಂತ್ರಿಗಳಿಗೆ ನೀಡುವ ಮೂಲಕ ಸುದೀರ್ಘವಾಗಿ 7 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಈ ಹಿಂದೆ ನಾವು ಈ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಹೋರಾಟ ಮಾಡಿದ್ವಿ, ಅದಾದಮೇಲೆ ಅಕ್ರಮಗಳು ಸಾಬೀತಾಯಿತು. ನನ್ನ ನೇತೃತ್ವದಲ್ಲಿ ಸಚಿವ ಸಂಪುಟ ಉಪಸಮಿತಿ ಆಯಿತು. ನಾವು ವರದಿ ಕೊಟ್ಟ ಮೇಲೆ 9 ಪ್ರಕರಣಗಳನ್ನು CBIಗೆ ವಹಿಸಿದ್ವಿ. ಅದರಲ್ಲಿ ಅವರು ಕೇವಲ 3 ಮಾತ್ರ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಈಗ ತನಿಖೆಯ ವಿಳಂಬ ಒಂದು ಕಡೆ, ಇನ್ನೊಂದು ಕಡೆ ಚಾರ್ಜ್ ಶೀಟ್ ಆದಮೇಲೆ ವಿಚಾರಣೆ ಹಂತದಲ್ಲೇ ಆಗ್ತಾ ಇರುವಂಥ ವಿಳಂಬ, ಇದೆಲ್ಲದರ ಕಾರಣದಿಂದಾಗಿ ಯಾರು ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ರು ಅವರು ರಾಜಾರೋಷವಾಗಿ ಓಡಾಡುವಂತ ಆಗ್ತಾ ಇದೆ. ಅವರಿಂದ ರಿಕವರಿ ಮಾಡುವಂತ ಕೆಲಸವನ್ನು ಕೂಡ ಆಗ್ತಾ ಇಲ್ಲ. ಸುಮಾರು 1.5 ಲಕ್ಷ ಕೋಟಿ ಅಕ್ರಮ ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ನಷ್ಟ ಆಗಿದೆ. ಹೀಗಾಗಿ ಅದನ್ನ ವಸೂಲಿ ಮಾಡಬೇಕು. ಹೀಗೆ ಬಿಡ್ತಾ ಹೋದ್ರೆ ಒಂದು ಕಡೆ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಆಗುವಂತಹ ಕೆಲಸಗಳಾಗ್ತಾ ಇಲ್ಲ, ಜೊತೆಗೆ ಸರ್ಕಾರಕ್ಕೆ ಆದಂತ ನಷ್ಟವನ್ನ ರಿಕವರಿ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇದು ಒಂದು ವ್ಯವಸ್ಥೆಯನ್ನ ಅಣಕ ಮಾಡಿದ ಹಾಗೆ ಮತ್ತು ಆಡಳಿತವನ್ನು ಕೂಡ ಅಣಕ ಮಾಡಿದ ಹಾಗೆ ಅನ್ನುವಂಥದ್ದನ್ನ ಉಲ್ಲೇಖಿಸಿ ಒಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ವಸೂಲಾತಿ ಮಾಡಲಿಕ್ಕೆ ಒಬ್ಬ ಆಯುಕ್ತರನ್ನು ನೇಮಿಸಿ ಅವರಿಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಡಬೇಕು. ಅವರು ಈ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿ ಈಗಾಗಲೇ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ಆದಂಥ ನಷ್ಟವನ್ನು ಭರಿಸೋದಕ್ಕೆ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡು ಆಸ್ತಿಯನ್ನು ರಿಕವರಿ ಮಾಡಿ ಆ ಮೂಲಕ ಸರ್ಕಾರಕ್ಕೆ ಆದಂಥ ನಷ್ಟವನ್ನು ಭರಿಸಬೇಕು. ಅವರಿಗೊಂದು ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಡಬೇಕು. ವಸೂಲಾತಿ ಆಯುಕ್ತರನ್ನು ನೇಮಿಸಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಕಾನೂನಾತ್ಮಕ ಹೋರಾಟದಲ್ಲೂ ಕೂಡ ಸಣ್ಣ ಸಣ್ಣ ತಾಂತ್ರಿಕ ಕಾರಣಗಳಿಂದಾಗಿ ಕೇಸ್ಗಳು ಬಿದ್ದು ಹೋಗ್ತಾ ಇದೆ. ಆರೋಪಿಗಳಿಗೆ ಕೋರ್ಟ್ನಲ್ಲಿ ಸರಿಯಾಗಿ ಶಿಕ್ಷೆ ಆಗ್ತಾ ಇಲ್ಲ. ಸೊ ಇದರ ಬಗ್ಗೆಯೂ ಕೂಡ ಹೆಚ್ಚು ಗಮನ ಹರಿಸಬೇಕು ಮತ್ತು SIT ಕೂಡ ತನಿಖೆ ಮಾಡಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಹೀಗಾಗಿ ಒಳ್ಳೆಯ ಅಧಿಕಾರಿಗಳನ್ನು ನೇಮಿಸಬೇಕು ಮತ್ತು ತನಿಖೆ ವಿಚಾರಣೆ ಹಂತದಲ್ಲಿರ್ಬೋದು, ತನಿಖಾ ಹಂತದಲ್ಲಿರ್ಬೋದು, ಇದು ಒಂದು ವೇಗವನ್ನು ಪಡೆದುಕೊಳ್ಬೇಕು. ಹಾಗಾಗಿ ಒಂದು ವಿಶೇಷ ನ್ಯಾಯಾಲಯವನ್ನ ಪ್ರತ್ಯೇಕವಾಗಿ ಅಕ್ರಮ ಗಣಿಗಾರಿಕೆಯ ವಿಚಾರಣೆ ನಡೆಸಲಿಕ್ಕೆ ಪ್ರತ್ಯೇಕವಾದಂಥ ಒಂದು ವಿಶೇಷ ನ್ಯಾಯಾಲಯವನ್ನು ಕೂಡ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಎಚ್.ಕೆ. ಪಾಟೀಲ್ ಅವರು ಮಾಡಿದ್ದಾರೆ. ಅಕ್ರಮ ಗಣಿಗಾರಿಕೆಯ ಬಗ್ಗೆ ಮತ್ತು ರಾಜ್ಯಕ್ಕೆ ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಇಡೀ ರಾಜ್ಯಕ್ಕೂ ಕೂಡ ಅರಿವಿದೆ. ಯಾವ ಪ್ರಮಾಣದಲ್ಲೇ ಲೂಟಿ ಆಯಿತು ಮತ್ತು ಲೋಕಾಯುಕ್ತ ಸಂಸ್ಥೆಯವರು ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಸುಮಾರು 12,000 ಕೋಟಿಯಷ್ಟು ಸರ್ಕಾರಕ್ಕೆ ನಷ್ಟ ಆಗಿದೆ ಅನ್ನುವಂಥದ್ದಿದೆ ಮತ್ತು ಅಕ್ರಮವಾಗಿ ಅದಿರು ರಫ್ತಾಗಿರೋ ಬಗ್ಗೆಯೂ ಕೂಡ ಉಲ್ಲೇಖ ಇದೆ. ಇಷ್ಟೆಲ್ಲ ಸಾಕ್ಷಿಗಳಿದ್ದು, ಆಧಾರಗಳಿದ್ದು, ಆರೋಪಗಳು ಸಾಬೀತಾಗಿದ್ರೂ ಕೂಡ ರಿಕವರಿ ಮಾಡುವಂಥದ್ದು, ಸರ್ಕಾರಕ್ಕೆ ನಷ್ಟ ಭರಿಸುವಂಥ ಕೆಲಸ ಆಗ್ತಾ ಇಲ್ಲ.
ಹಾಗಾಗಿ ಈಗ ನಾವು ಆಡಳಿತದಲ್ಲಿರುವಂಥವರು ಇದನ್ನ ಮುತುವರ್ಜಿ ವಹಿಸಿ ಮತ್ತು ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂತಹ ಸಲಹೆಯನ್ನು ಕೂಡ ಪತ್ರದಲ್ಲಿ ಬರೆದಿದ್ದಾರೆ. ಹೀಗಾಗಿ HK ಪಾಟೀಲ್ ಅವರ ಈ ಸಲಹೆಯನ್ನ ಮುಖ್ಯಮಂತ್ರಿಗಳು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಅಕ್ರಮ ಗಣಿಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯರು ಒಂದು ದೊಡ್ಡ ಧ್ವನಿಯನ್ನ ಎತ್ತಿದ್ರು 2012ರಲ್ಲಿ, ಅಂದ್ರೆ ಬಳ್ಳಾರಿ ಪಾದಯಾತ್ರೆ ಆಗುವಂತ ಸಂದರ್ಭದಲ್ಲಿ. ಅಧಿಕಾರಕ್ಕೆ ಬಂದ ಮೇಲೆ ಅವರು ಕೂಡ ಗಣಿಗಾರಿಕೆಗೆ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡುವಂತ ಪ್ರಕ್ರಿಯೆಗೆ ಮುಂದಾಗಿ ಅದು ಕೂಡ ವಿವಾದ ಆಗಿತ್ತು. ಈಗ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ HK ಪಾಟೀಲ್ ಬರೆದಿರ್ತಕ್ಕಂಥ ಈ ಪತ್ರಕ್ಕೆ ಸಿಎಂ ಹೇಗೆ ಪ್ರತಿಕ್ರಿಯಿಸ್ತಾರೆ, ಇದರ ಮುಂದುವರಿದ ಭಾಗವಾಗಿ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ನೋಡಬೇಕು. ಪ್ರಗತಿ. ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.